ಇವನಿಗೆ ಈಜ್ಕೊಂಡು ಹೋಗಬೇಕು ಪ್ರವಾಹದ ವಿರುದ್ಧ ಐಲ್ಯಾಂಡ್ಗೆ ಅಂತ ಅನಿಸಿದೆ ಕ್ಯಾಪ್ಟನ್ ಡಾಸ್ಗೆ. ನೀವು ಹೋಗೋ ಅಲ್ಲಿಗೆ, ಹಳ್ಳಿಗೆ ಹೋಗೋ ನೀವು ಅಂದ್ಬಿಟ್ಟು ಅವನ ಈ ಕಡೆ ಅವ್ರಿಗೆ ಹೋಗಿ ಅಂದ್ಬಿಟ್ಟು ಈ ಕಡೆ ಐಲ್ಯಾಂಡ್ ಕಡೆಗೆ ಈಜ್ಕೊಂಡು ಹೋಗ್ತಾನೆ. ಐಲ್ಯಾಂಡ್ಗೆ 10 ಅಡಿ ದೂರದಲ್ಲಿದ್ದಾನೆ. ಇದು ನನ್ನ ಮಾತಲ್ಲ, ರೆಕಾರ್ಡ್ ಮಾತು. 10 ಅಡಿ ದೂರದಲ್ಲಿದ್ದಾನೆ. ಇದ್ದಕ್ಕಿದ್ದಂಗೆ ಕೂಗಾಟ ಕೇಳುತ್ತೆ. ಈಸ್ತಾನೆ ತಿರುಗಿಕೊಂಡು ನೋಡ್ತಾನೆ. ತೆಪ್ಪ ಮುಗಿಸ್ಕೊಂಡ್ಬಿಟ್ಟಿದೆ. ಯಾವುದೋ ಅಲೆ ಹೊಡೆದಿದೆ ಜೋರಾಗಿ, ಪ್ರವಾಹ ಅಲ್ವಾ, ತೆಪ್ಪ ಮುಗಿಸ್ಕೊಂಡ್ಬಿಟ್ಟಿದೆ. ಹೆಡ್ ಕೌಂಟ್ ಮಾಡ್ತಾನೆ. 6 ಜನ ಕಾಣ್ತಾರೆ, 7ನೇವ್ನು ಕಾಣಲ್ಲ. ಏನು ಮಾಡ್ಬೇಕು ಇವನು? ಬ್ಲಡಿ ಇಂಡಿಯನ್ ಕೂಲಿ ಲೆಟ್ ಹಿಮ್ ಡೈ, ಸತ್ರ ಸಾಯ್ತಾನೆ, ವಾಟ್ ಡು ಐ ಕೇರ್ ಅಂತ ಹೇಳ್ಬೋದಾಗಿತ್ತು. ಹೇಳಲ್ಲ. ಮಾನವೀಯತೆ ಇರೋದು ಅಲ್ಲಿ. ನಮ್ಮ ಅಧಿಕಾರಿಗಳು ಅವನು ಮಾನವೀಯತೆಯನ್ನು ಗಮನಿಸಬೇಕು. ಇವತ್ತಿನ ಅಧಿಕಾರಿಗಳು ಕಾಣದೇ ಇರೋ 7ನೇ ಕೂಲಿ ಹುಡಿಕೊಂಡು ಹೋಗ್ತಾನೆ ವಾಪಸ್ ಇಷ್ಟ. ಆ ಕೂಲಿಗೆ ಏಟು ಬಿದ್ದಿರುತ್ತೆ, ಎಲ್ಲ ಅವನು ಉಳ್ಕೋತಾನೆ. 3ನೇ ದಿನ ಇವನು ಶವ ಸಿಗುತ್ತೆ. ಇವನು ಯಾವುದೋ ಅಲೆ ಹೊಡೆಯುತ್ತೆ, ಕಾಲಿಗೇನೋ ಸಿಕ್ಕಾಕೊಳ್ಳುತ್ತೆ. ವೈರೋ ಏನೋ ಸಿಕ್ಕಾಕೊಳ್ಳುತ್ತೆ ಕಾಲಿಗೆ, ಈಜಕ್ಕಾಗೋಲ್ಲ, ಅಲೆ ಹೊಡೆಯುತ್ತೆ, ಹೋಗಿ ಕಟ್ಟೆಗೆ ಗುದ್ದಿದ್ದಾನೆ ಗೋಡೆಗೆ. 3ನೇ ದಿನ ಇವನು ಬಾಡಿ ಸಿಗುತ್ತೆ. ನಾವು ಗೆಜೆಟ್ಲಿ ಒಂದೇ ವಾಕ್ಯ ಬರೀತೀವಿ, ಒಂದು ಸೆಂಟೆನ್ಸ್, 5-6 ಲೈನ್ ಇದೆ. ದುಃಖದ ಸಂಗತಿ ಏನಂದರೆ, ಇಷ್ಟನೇ ತಾರೀಕು ಮುಳುಗ್ತಾ ಇದ್ದ ರಿಪೇರಿ ಮಾಡೋಕ್ಕೆ ಹೋಗಿ ಬರುವಾಗ ಮುಳುಗ್ತಾ ಇದ್ದ ಕೂಲಿ ಒಬ್ಬನ ಉಳ್ಸೋಕ್ಕೆ ಹೋಗಿ ಕ್ಯಾಪ್ಟನ್ ಡಾಸ್, ಇನ್ಚಾರ್ಜ್ ಚೀಫ್ ಇಂಜಿನಿಯರ್ ಕ್ಯಾಪ್ಟನ್ ಡಾಸ್ ಮರಣ ಹೊಂದಿದ. ಇಂಗ್ಲೀಷಲ್ಲಿದೆ ಅದು. ಒಂದೇ ವಾಕ್ಯ, 7-8 ಪಂಕ್ತಿ ಇದೆ. ಇದಕ್ಕಿಂತ ಮುಂಚೆ 1907-8 ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ಲಿ ಒಂದು ವಾಕ್ಯ ಇದೆ, PWD ಸೆಕ್ಷನ್ನು, ಇಂಗ್ಲೀಷಲ್ಲಿದೆ. Preliminary investigations were completed for the construction of a large reservoir across river Kaveri near Belgola, across river Kaveri, Srirangpatna Taluk, and the project was under the consideration of the government at the end of the year. 1907-8 ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟು. ಪ್ಲ್ಯಾನು ಪ್ರಾಜೆಕ್ಟ್ ಸಬ್ಮಿಟ್ ಮಾಡಿದ್ದಾನೆ. ಸರ್ಕಾರ ತನಿಖೆ ಮಾಡಿದೆ. ಒಪ್ಪಿಗೆ ಕೊಡೋದಕ್ಕೆ ಸರ್ಕಾರದ ಟೇಬಲ್ ಮೇಲೆ ಇದೆ. ಹಣ ವ್ಯವಸ್ಥೆ ಮಾಡಬೇಕಲ್ಲ, ಆಮೇಲೆ ಮದ್ರಾಸ್ ಸರ್ಕಾರ ಪರ್ಮಿಷನ್ ಕೊಡಬೇಕಲ್ಲ. ಅದರಿಂದಾಗಿ ಸರ್ಕಾರದ ಗಮನದಲ್ಲಿತ್ತು. ಇಂಜಿನಿಯರ್ ಹೆಸರಿಲ್ಲ ಅದರಲ್ಲಿ. ಅವನು ಸತ್ತಾಗ, ನೆಕ್ಸ್ಟ್ ಇಯರ್ ಅವನು ಸತ್ತಾಗ 1909 ಡಿಸೆಂಬರ್ ಏಪ್ರಿಲ್ ಮೇಲೆ ಸತ್ತಾಗ ನೆಕ್ಸ್ಟ್ ಇಯರ್ ಗೆಜೆಟ್ಲಿ ಹಾಕ್ತಾರೆ. ಪ್ಲ್ಯಾನ್ ಸಬ್ಮಿಟ್ ಮಾಡಿದ ಇಂಜಿನಿಯರ್ ಹೆಸರು ಹೇಳಲ್ಲ, ಸತ್ತಾಗ ಅವನ ಹೆಸರು ಹೇಳ್ತಾರೆ. ನಾನು ಹೇಳಿದ ಡೀಟೇಲ್ಸು, ಅವನು 10 ಅಡಿ ದೂರದಲ್ಲಿದ್ದ ಐಲ್ಯಾಂಡ್ಗೆ, 31 ವರ್ಷ, ಅವನಿಗೆ 2 ಗಂಡು ಮಕ್ಕಳಿರ್ತಾರೆ, 3 ವರ್ಷ 1 ವರ್ಷ. ಇದೆಲ್ಲ ನಾವು ಒಂದು ಲೈನ್ ಬರೆದು ಸುಮ್ಮನೆ ಬಿಟ್ವಿ ಗೆಜೆಟ್ಲಿ. ಬ್ರಿಟಿಷ್ ದೊರೆ ಮಾರ್ಲ್ಬರೋ ಹೌಸ್ ಲಂಡನ್ಲಿ ಅವನ ಹೆಂಡತಿ ಕರೆದು ಪಾಸ್ಟಿಮಸ್ ಅವಾರ್ಡ್ ಕೊಡ್ತಾರೆ ಅವರಿಗೆ. ಅಲ್ಲಿ ಅವರಿಗೆ ಡೀಟೇಲ್ಸ್ ಬರೀತಾರೆ, ಹೀಗಾಯಿತು. ನಾವು ಬರೆಯಲ್ಲ, ಅಲ್ಲಿ ರೆಕಾರ್ಡು ನಾನು ಹೇಳ್ತಾ ಇದ್ದೀನಿ. ಆಯ್ತು, ಅವನು ಸತ್ತ. ಅಷ್ಟೊತ್ತಿಗೆ
ವೇಕೆನ್ಸಿ ಆಯ್ತಲ್ಲ ಚೀಫ್ ಇಂಜಿನಿಯರ್. ಅದುವರೆಗಿದ್ದವರೆಲ್ಲನೂ ಇಲ್ಲ ಇವನು ಬೆಂಗಳೂರು ಸ್ಯಾಂಕಿ, ಇಲ್ಲ ಲಾಲಿನ್ನು, ಮೆಕಸಿನ್ನು ಇಂಥವ್ರೇನೆ. ಒಬ್ಬ ಕನ್ನಡಿಗನ ಯಾಕೆ ತರಬಾರ್ದು, ಲೋಕಲ್ ಕನ್ನಡಿಗನ್ನ? ಗಲಾಟೆ ಆಗಿತ್ತಲ್ಲ ಸಿಕ್ಕಾಬಟ್ಟೆ. ಒಕ್ಕಲಿಗ ಸಂಘ, ಲಿಂಗಾಯತ ಸಂಘ, ವೀರಶೈವ ಸಂಘ, ಕುರುಬರ ಸಂಘ, ಮುಸಲ್ಮಾನರ ಸಂಘ. ಆ ಚಳವಳಿ ಬಿಸಿನ ತಪ್ಸೋಕ್ಕೆ ಕ್ಯಾಪ್ಟನ್ ಡಾಸ್ ಸಾವು ಅವ್ರಿಗೊಂದು ಅವಕಾಶ ಕೊಡುತ್ತೆ ಮಹಾರಾಜರಿಗೆ. ಆಗ ವಿಶ್ವೇಶ್ವರಯ್ಯ ಬಾಂಬೆ ಪ್ರೆಸಿಡೆನ್ಸಿಯಲ್ಲಿದ್ದರು, ಸ್ವಲ್ಪ ಪ್ರಖ್ಯಾತವಾಗಿದ್ದರು. ನಾಲ್ವಡಿ ಅವ್ರ ತಂದೆ 10ನೇ ಚಾಮರಾಜೇಂದ್ರ ಒಡೆಯರು ವಿಶ್ವೇಶ್ವರಯ್ಯ LCE ಓದೋದುವಾಗ ಸರ್ಕಾರದಿಂದ ಸ್ಕಾಲರ್ಶಿಪ್ ಕೊಟ್ಟಿರ್ತಾರೆ. ಇವನು ಸ್ಥಳೀಯ ಕನ್ನಡಿಗ, ಸರ್ಕಾರದಿಂದ ಸ್ಕಾಲರ್ಶಿಪ್ ಕೊಟ್ಟಿದ್ದೀವಿ, ಬುದ್ಧಿವಂತ ಕರೀತಾರೆ. ರಾಜಕೀಯ ಒತ್ತಡ ಇಲ್ಲದೆ ಹೋಗಿದ್ದಿದ್ದಲ್ಲ, ಸಾಮಾಜಿಕ ಒತ್ತಡ ಇತ್ತಲ್ಲ. ಬ್ರಾಹ್ಮಣೇತರ ಸಂಘ ಸಂಸ್ಥೆಗಳ ಒತ್ತಡ ಇಲ್ದಿದ್ರೆ ಬಹುಶಃ ಇವರು ವಿಶ್ವೇಶ್ವರಯ್ಯನ ಕರೀತಿರಲಿಲ್ಲ. ಇನ್ನೊಬ್ಬ ಬ್ರಿಟಿಷರು ಚೀಫ್ ಇಂಜಿನಿಯರ್ ಆಗ್ತಿದ್ದ. ಆ ಒತ್ತಡದಿಂದಾಗಿ ಇವರನ್ನ ಕರೀತಾರೆ. ಆಯಿತು. 1909 ಡಿಸೆಂಬರ್ಗೆ ಇವರು ಬರ್ತಾರೆ. 10 ಮಧ್ಯದಲ್ಲಿ ನಾವು ಮದ್ರಾಸ್ಗೆ ಅನುಮತಿ ಕೊಡಿಯಪ್ಪ ಅಂತ ಭಿಕ್ಷೆ ಬೇಡಕ್ಕೆ ಹೋಗಬೇಕು. ಕಾವೇರಿಲಿ ಅಣೆಕಟ್ಟೆ ಕಟ್ಟಬೇಕು, ಕಾವೇರಿಗೆ ಕನ್ನಂಬಾಡಿ ಕಟ್ಟೆಯಲ್ಲಿ ಅನುಮತಿ ಕೊಡ್ರಿ. ಶರಾವತಿ ಕ್ಯಾನ್ಸಲ್ ಆಗೈತಲ್ಲ, ಇಲ್ಲೇ ತೆಗಿಬೇಕು. ಆವಾಗ ಹೊಸದಾಗಿ ಪ್ಲ್ಯಾನ್ ರೆಡಿ ಮಾಡೋರು ಯಾರು? ಚೀಫ್ ಇಂಜಿನಿಯರೇ ಮಾಡಬೇಕು, ಅದು ಅವರ ಕರ್ತವ್ಯ. ಪ್ಲ್ಯಾನ್ ರೆಡಿ ಮಾಡ್ತಾರೆ ವಿಶ್ವೇಶ್ವರಯ್ಯ. 1911ರಲ್ಲಿ ಮತ್ತೆ ಇವರು ರೀಸರ್ವೆ ಮಾಡಿ, ಪ್ರತಿ ಅಧಿಕಾರಿ ಬಂದಾಗ ಹೊಸದಾಗಿ ಅವ್ರು ಸರ್ವೆ ಮಾಡಲೇಬೇಕು. ಮಾಡಿ ಇವರು 11 ಮಾರ್ಚ್ ಏಪ್ರಿಲ್ನಲ್ಲಿ ಮದ್ರಾಸ್ ಸರ್ಕಾರಕ್ಕೆ ಹೋಗಿ ನಾವು ಗೋಗರಿತೀವಿ. ಅವ್ರು ಎಸ್ ಅಂತಾರೆ. ನಾವು ಕನ್ನಂಬಾಡಿ ಕಟ್ಟೆ ಪ್ಲ್ಯಾನ್ ಮಾಡಿ ಶುರು ಮಾಡೋಕ್ಕೆ ಹೋಗ್ತೀವಿ. 1911 ಡಿಸೆಂಬರಲ್ಲಿ ಪ್ರಾರಂಭ ಆಗುತ್ತೆ ನಿರ್ಮಾಣ ಕಾರ್ಯ. 32ರಲ್ಲಿ ಮುಕ್ತಾಯ ಆಗುತ್ತೆ. 21 ವರ್ಷ ನಿರ್ಮಾಣ ಕಾರ್ಯ ಆಗುತ್ತೆ. ಎಷ್ಟು ಖರ್ಚಾಗುತ್ತೆ? ಎಷ್ಟು ಖರ್ಚಾಯಿತು? ಕಷ್ಟ ಆಗುತ್ತೆ. ಖರ್ಚು ಬಂದು ಹೇಳ್ತೀನಿ ಅದನ್ನು. ನಾವು ಮದ್ರಾಸ್ಗೆ ಎಷ್ಟು ಖರ್ಚು ಓದೋದಕ್ಕೆ, ಮದ್ರಾಸ್ಗೆ ನಾವು ಸಪ್ಲೈ ಮಾಡ್ತೀವಲ್ಲ, ಅಲ್ಲ ಭಿಕ್ಷೆ ಬೇಡ್ತೀವಲ್ಲ, ಅರ್ಜಿ ಕೊಟ್ಟು ಅನುಮತಿ ಕೊಡಿ ಅಂತ. ಅವತ್ತು ಹಾಲಿ ಸ್ಥಾನದಲ್ಲಿದ್ದ ಚೀಫ್ ಇಂಜಿನಿಯರ್ ವಿಶ್ವೇಶ್ವರಯ್ಯ 24 ಪುಟಗಳ ಒಂದು ರಿಪೋರ್ಟ್ ಬರೀತಾರೆ, ಮನವಿ. ಅವ್ರಿಗೆ ಸಬ್ಮಿಟ್ ಮಾಡ್ತೀವಿ ನಾವು ಮದ್ರಾಸ್ ಸರ್ಕಾರಕ್ಕೆ. ಮೊದಲನೇ ಪೇಜಲ್ಲಿ ಕಾವೇರಿ ನದಿ ಹುಟ್ಟು ಬಗ್ಗೆ ಹೇಳ್ತೀವಿ. 2ನೇ ಪುಟದಲ್ಲಿ ಪ್ರೀವಿಯಸ್ ಹಿಸ್ಟರಿ ಕ್ಯಾಪ್ಟನ್ ಡಾಸ್ ಸ್ಕೀಮ್ ಅಂತ ಸಬ್ ಚಾಪ್ಟರ್ ಅದು. ಪ್ರೀವಿಯಸ್ ಹಿಸ್ಟರಿ ಕ್ಯಾಪ್ಟನ್ ಡಾಸ್ ಸ್ಕೀಮ್. ಅದರ ಪ್ರಕಾರ ಕ್ಯಾಪ್ಟನ್ ಡಾಸ್ ಪ್ರಿಪೇರ್ ಮಾಡಿದ್ದ ಪ್ಲ್ಯಾನು. ಮೊದಲನೇ ಹಂತ 70 ಅಡಿ ಅವ್ರು ಪರ್ಮಿಷನ್ ಕೊಟ್ಟರೆ, ಮತ್ತೆ ಅವ್ರು ಪರ್ಮಿಷನ್ ಕೊಟ್ಟರೆ 2ನೇ ಹಂತ 115 ಅಡಿ ಕನ್ಸ್ಟ್ರಕ್ಷನ್ನು. 3 ಲಕ್ಷ ಎಕರೆ ನೀರಾವರಿ, 168 ಲಕ್ಷ ವೆಚ್ಚ ಮೊದಲನೇ ಹಂತಕ್ಕೆ. ಪರ್ಮಿಷನ್ ಯಾರು? ಬ್ರಿಟಿಷರು ಕೊಡಬೇಕು, ಮದ್ರಾಸ್ ಸರ್ಕಾರ ಕೊಡಬೇಕು. ಕಾವೇರಿ ನಾವು ಮೇಲಿದ್ದೀವಿ, ಕೆಳಗಡೆ ಇರೋ ರಾಜ್ಯಕ್ಕೆ
ಅವರು ಕುಡಿಯೋಕ್ಕೆ ನೀರಿಲ್ಲ ಅಂತ ಕತೆ ಕಟ್ತಾರಲ್ಲ. ಸಮುದ್ರಕ್ಕೆ ಹರಿದೋದ್ರೂ ಪರವಾಗಿಲ್ಲ, ನೀವು ಕುಡಿಬೇಡ್ರಿ. ಶರಾವತಿಗೆ ನಾವು ಕೆಳಗಿದ್ದೀವಿ, ಮೇಲಿದ್ದಾರೆ ಬ್ರಿಟಿಷರು, ಅವ್ರು ಪರ್ಮಿಷನ್ ಕೊಡೋಲ್ಲ. ಕನ್ನಡ ಜನಕ್ಕೆ ಆ ಕಡೆ ಹೋದರೂ ಏಟು, ಈ ಕಡೆ ಹೋದರೂ ಏಟು. ಮೃದಂಗಕ್ಕೆ ಎರಡೂ ಕಡೆ ಹೊಡಿತೀವಲ್ಲ, ಆ ಥರ. ಇಲ್ಲಿ ವಿಶ್ವೇಶ್ವರಯ್ಯ ಬರೆಯೋ ರಿಪೋರ್ಟು, ಪ್ರೀವಿಯಸ್ ಹಿಸ್ಟ್ರಿ ಕ್ಯಾಪ್ಟನ್ ಡಾಸ್ ಸ್ಕೀಮ್, 5.5 ಪುಟ ಬರೀತಾರೆ. 30 ವರ್ಷದಲ್ಲಿ ನಮ್ಮ ಸಾಲ ತೀರೋಗುತ್ತೆ, ವರ್ಷಕ್ಕೆ 60 ಲಕ್ಷ ರೂಪಾಯಿ ಉಳಿಯುತ್ತೆ, ಆ್ಯನ್ಯಲ್ ಎಕ್ಸ್ಪೆನ್ಸ್ 8 ಲಕ್ಷ ರೂಪಾಯಿ, ಅದು ಹೋಗಿ 60 ಲಕ್ಷ ಉಳಿಯುತ್ತೆ ಅಂತೆಲ್ಲ ಡೀಟೇಲಾಗಿ 5.5 ಪುಟ ಬರೀತಾರೆ. ಆಮೇಲೆ ಇವ್ರ ಪ್ರಾಜೆಕ್ಟ್, ಇವ್ರ ಸ್ಕೀಮ್ ಕೊಡ್ತಾರೆ. ಅವ್ನು ಸತ್ತೋದ್ನಲ್ಲ, ಇವ್ರ ಸ್ಕೀಮ್ ಕೊಡ್ತಾರೆ. ಮೊದಲನೇ ಹಂತ 80 ಅಡಿ, ಎರಡನೇ ಹಂತ 124 ಅಡಿ. ಇವ್ರದ್ದು 2 ಕೋಟಿ 30-40 ಲಕ್ಷದಷ್ಟು ಬರುತ್ತೆ. ಇವ್ರದ್ದು ಹೈಟು ಜಾಸ್ತಿ ಆಗುತ್ತಲ್ಲ. ಆದ್ರೆ ಇವ್ರ ಸ್ಕೀಮಲ್ಲಿ ಇದ್ದದ್ದು 1.5 ಲಕ್ಷ ಎಕರೆ ನೀರಾವರಿ. ಇಬ್ಬರಲ್ಲೂ ಕರೆಂಟ್ ಉತ್ಪಾದನೆ ಬೇರೆ ಇದೆ. ಸ್ವಲ್ಪ ಡೀಟೇಲ್ಸ್ ಕೊಡ್ತಾರೆ ಇವರು, 5.5 ಪೇಜು. ಮೊದಲ ಸರ್ಕಾರ ಒಪ್ಪಿಗೆ ಕೊಡ್ತು. 1911 ಡಿಸೆಂಬರ್ಲಿ ಶುರು ಆಗುತ್ತೆ, 32ರಲ್ಲಿ ಕಂಪ್ಲೀಟ್ ಆಗುತ್ತೆ. ಒಟ್ಟು 8 ಜನ ಚೀಫ್ ಇಂಜಿನಿಯರ್ಸ್ ಕೆಲಸ ಮಾಡ್ತಾರೆ. ಇವರು ಚೀಫ್ ಇಂಜಿನಿಯರ್ ಆಗಿ 9 ಡಿಸೆಂಬರ್ಲಿ ಅಪಾಯಿಂಟ್ ಆದ್ರು ವಿಶ್ವೇಶ್ವರಯ್ಯ. ಕಟ್ಟೆ 11 ಡಿಸೆಂಬರ್ ಶುರು ಆಗುತ್ತೆ. 1 ವರ್ಷ ಚೀಫ್ ಇಂಜಿನಿಯರ್ ಆಗಿ ಕೆಲಸ ನೋಡ್ತಾರೆ. ದಿವಾನ್ ಕೆಲಸ ರಿಟೈರ್ ಆದಮೇಲೆ, ಅವತ್ತಿದ್ದ ದಿವಾನ ಟಿ ಆನಂದರಾವ್ ರಿಟೈರ್ ಆದಮೇಲೆ 12 ಡಿಸೆಂಬರ್ಗೆ ಇವರು ದಿವಾನ್ ಆಗ್ತಾರೆ ವಿಶ್ವೇಶ್ವರಯ್ಯ. ದಿವಾನ್ ಆದಾಗ ದಿನನಿತ್ಯ ಚೀಫ್ ಇಂಜಿನಿಯರ್ ಕೆಲಸ ಮಾಡೋಕ್ಕಾಗಲ್ಲ, ಕನ್ನಂಬಾಡಿ ಕಟ್ಟೆ ಸೂಪರ್ವೈಸ್ ಮಾಡೋಕ್ಕಾಗಲ್ಲ. ದಿನ ತಿಂಗಳಿಗೊಂದು ಸಲವೋ 2 ಸಲ ಹೋಗಿ ಇನ್ಸ್ಪೆಕ್ಷನ್ ಮಾಡ್ಬೋದು, ಆಸಕ್ತಿ ಇರೋದ್ರಿಂದ. ಬೆಂಗಳೂರಲ್ಲಿ ಇವರ ದಿವಾನ್ ಕಚೇರಿ ಇರೋದು. ಫಸ್ಟ್ ಸ್ಟೇಜ್ ಆಫ್ ಇವರು 12ಕ್ಕೆ ದಿವಾನ್ ಆಗ್ತಾರೆ, 18ಕ್ಕೆ ರಾಜೀನಾಮೆ ಕೊಡ್ತಾರೆ. ಕೊಡೋ ಕಾರಣ ಇನ್ನೊಂದು ಕ್ರಾಂತಿಕಾರಿ ತೀರ್ಮಾನ ನಾಲ್ವಡಿಯವ್ರು ಮಾಡೋದು. ಬರೀ 5 ದಿನ ಅಷ್ಟೇನಾ? ಅಲ್ಲ, ಇವರು 3 ವರ್ಷದಲ್ಲಿ 1 ವರ್ಷ ಕಟ್ಟೆ ಸೂಪರ್ವಿಷನ್ ಮಾಡ್ತಾರೆ. ಆಮೇಲೆ 6 ವರ್ಷ ದಿವಾನ್ ಆಗ್ತಾರೆ, 12ರಿಂದ 18ರವರೆಗೆ. 1912ರಿಂದ 1918ವರೆಗೆ. ಈ ಗಲಾಟೆ ಶುರು ಆಗ್ಬಿಟ್ಟಿತ್ತಲ್ಲ, ಬ್ರಾಹ್ಮಣೇತರರಿಗೆ ನೀವು ಉದ್ಯೋಗದಲ್ಲಿ ಮೀಸಲಾತಿ ಕೊಡಬೇಕು, ಅವಕಾಶ ಕೊಡಬೇಕು, ಟಾಪೋಸ್ ಕೊಡಬೇಕು ಅಂತ.